ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಏನಿದೆ ಇದು ಒಂದು ಸರಪಳಿಯ ರೀತಿಯಲ್ಲಿದೆ. ಒಬ್ಬ ವ್ಯಕ್ತಿ ಇಬ್ಬರು ಮಾತ್ರವಲ್ಲ, ಒಂದು ಕೊಂಡಿಯ ರೀತಿಯಲ್ಲಿ ಅನೇಕರು ಇದರಲ್ಲಿ ಬೆಸೆದುಕೊಂಡಿದ್ದಾರೆ. ಅವರನ್ನೆಲ್ಲರನ್ನು ಕೂಡ ಅರೆಸ್ಟ್ ಮಾಡುವಲ್ಲಿ ಪೊಲೀಸರು ಮುಂದಾಗಿದ್ದಾರೆ. ಈವರೆಗೆ ಈ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂಥವರ ಸಂಖ್ಯೆ 12 ಜನ. ಹೌದು, ರಾಜ್ಯದಲ್ಲಿ ಸಂಚಲನ ಸೃಷ್ಟಿ ಮಾಡಿದಂಥ ನಿಗಮದ ಹಗರಣ ಇದು. ಇದುವರೆಗೆ ಈ ಪ್ರಕರಣದಲ್ಲಿ ಬಂಧನಕ್ಕೊಳಪಟ್ಟಂಥ ಸಂಖ್ಯೆ 12. SITಯಿಂದ 12 ಜನ, EDಯಿಂದ ಓರ್ವ ಆರೋಪಿ ಅರೆಸ್ಟ್ ಆಗಿದ್ದಾನೆ, ಅದು ಹರೀಶ್. ಹೈದರಾಬಾದ್ನಲ್ಲಿ 5 SIT ತಂಡ ಬಂಧಿಸಿತ್ತು. ಇವತ್ತು ನಾಗೇಂದ್ರ PA ಹರೀಶ್ನನ್ನು ED ಟೀಮ್, ಜಾರಿ ನಿರ್ದೇಶನಾಲಯದ ತಂಡ ಅರೆಸ್ಟ್ ಮಾಡಿದೆ. SITಯಿಂದ ಒಟ್ಟು 35 ಕೋಟಿಗೂ ಹೆಚ್ಚು ಮೌಲ್ಯದ ನಗದು, ಚಿನ್ನಾಭರಣ ಹಾಗೂ ಬ್ಯಾಂಕ್ಗಳಲ್ಲಿದ್ದಂಥ ಹಣವನ್ನು ಜಪ್ತಿ ಮಾಡಲಾಗಿದೆ. 35 ಕೋಟಿಗೂ ಅಧಿಕ ಹಣ. ಅಲ್ಲೋಗಿದ್ದೆಷ್ಟು 164 ಕೋಟಿ ಎಷ್ಟೋ. ಅದರಲ್ಲಿ 35 ಕೋಟಿ ಸೀಸ್ ಮಾಡಿದೆ SIT ಅದೇ ಪ್ರಕರಣದಲ್ಲಿ. ಹಾಗಾದರೆ ಬಂಧನದಲ್ಲಿ ಯಾರ್ಯಾರಿದ್ದಾರೆ ಅನ್ನೋದನ್ನು ತೋರಿಸ್ತಾ ಇದ್ದೀವಿ ನೋಡಿ. ಯಾರ್ಯಾರು ಬಂಧನಕ್ಕೊಳಪಟ್ಟಿದ್ದಾರೆ? ಹರೀಶ್, ನಾಗೇಂದ್ರ ಆಪ್ತ, ಇವತ್ತು ಅರೆಸ್ಟ್ ಆಗಿದ್ದಾನೆ ಆ ಮನುಷ್ಯ. ಸತ್ಯನಾರಾಯಣ ಹಿಟ್ಲಾರಿ ಅಂಥೇಳಿ FFCCಯ SL ಅಧ್ಯಕ್ಷ ಅವರು. ಇನ್ನು ಸತ್ಯನಾರಾಯಣ ವರ್ಮಾ, ಸತ್ಯನಾರಾಯಣ ಹಿಟ್ಲಾರಿ. ಸತ್ಯನಾರಾಯಣ ವರ್ಮಾ ಹೈದರಾಬಾದ್ ಫಸ್ಟ್ ಬ್ಯಾಂಕ್ MD ಅವರು. ಇನ್ನು ಚಂದ್ರಮೋಹನ್ ಜಗದೀಶ್ನ ಮಧ್ಯವರ್ತಿ, ಜಗದೀಶ್ನ ಸಹಚರ. ಇನ್ನು ಪಿಟ್ಟಲ ಶ್ರೀನಿವಾಸ್ ಮಧ್ಯವರ್ತಿ. ಇನ್ನು ಜಗದೀಶ್ ಬ್ಯಾಂಕ್ ಖಾತೆ ಮಾಡಿಸಿದ್ದಂಥ ಮಧ್ಯವರ್ತಿ. JJ ಪದ್ಮನಾಭ್ ವಾಲ್ಮೀಕಿ ನಿಗಮದ ಮಾಜಿ MD. ಪರಶುರಾಮ್ ದುರ್ಗಣ್ಣನವರ್ ನಿಗಮದ ಮಾಜಿ ಲೆಕ್ಕಾಧಿಕಾರಿ. ನೆಕ್ಕಂಟಿ ನಾಗರಾಜ್ B ನಾಗೇಂದ್ರ ಆಪ್ತ. ನಾಗೇಶ್ವರ ರಾವ್ ನಾಗೇಂದ್ರ ಸಂಬಂಧಿ. ಸಾಯಿ ತೇಜ ಸತ್ಯನಾರಾಯಣ ವರ್ಮಾ ಸಹಚರ. ಶಿವಕುಮಾರ್ ನಕಲಿ ಹುದ್ದೆ ಹೊಂದಿದ್ದವ. ಹರೀಶ್ ಇವತ್ತು EDಗೆ ಬಲೆಗೆ ಬಿದ್ದವ, ನಾಗೇಂದ್ರ ಆಪ್ತ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ, ಬಗೆದಷ್ಟು ಅಕ್ರಮ ಭಾಳ ವಿಸ್ತಾರಕ್ಕೆ, ವ್ಯಾಪ್ತಿಗೆ ಹೋದಂತೆ ಕಾಣಿಸ್ತಾ ಇದೆ. ಈ ಅಕ್ರಮದಲ್ಲಿ ಈಗಾಗಲೇ 12 ಜನ ಅರೆಸ್ಟ್ ಆಗಿದ್ದಾರೆ. ಇದೀಗ ಮಾಜಿ ಮಂತ್ರಿಯ ಸರದಿ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಜೊತೆಗೆ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ಗೂ ಈ ಎಲ್ಲೋ ಒಂದು ಕಡೆ ಬಂಧನದ ಭೀತಿ ಅಂತ ಹೇಳಲಾಗ್ತಾ ಇದೆ. ಯಾವ ರೀತಿ ಅಪ್ಡೇಟ್ ಸಿಗ್ತಾ ಇದೆ? ಈಗ ಸದ್ಯಕ್ಕೆ ನಡೀತಾ ಇರುವಂಥ ಏನೆಲ್ಲ ಪ್ರೊಸೀಜರ್ಸ್ ಅಲ್ಲಿ ನಡೀತಾ ಇದೆ? ದಶರಥ್, ಈಗಾಗಲೇ ಏನು ಒಂದು ಕಡೆ SIT ರಚನೆ ಮಾಡ್ತು ರಾಜ್ಯ ಸರ್ಕಾರ. ಅಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು FIR ಅನ್ನು ದಾಖಲು ಮಾಡಿಕೊಂಡು ಈಗಾಗಲೇ 12 ಜನರನ್ನ ಬಂಧನವನ್ನ ಮಾಡ್ತಾ ಇರುವಂತದ್ದು. 11 ಜನರ ಅಧಿಕೃತವಾಗಿ ಬಂಧನ ಆಗಿತ್ತು. ಇವತ್ತು ಏನು ನಾಗೇಂದ್ರ ಮಾಜಿ ಸಚಿವರು ಅದನ್ನು PA ಹರೀಶ್ನನ್ನು ಕೂಡ ವಶಕ್ಕೆ ಪಡ್ಕೊಂಡಿರುವಂತದ್ದು ED ಅಧಿಕಾರಿಗಳು. ಸೊ ಇಡೀ ಪ್ರಕರಣದಲ್ಲಿ ಅವರ ಬಂಧನ ಕೂಡ ಕನ್ಫರ್ಮ್ ಆದ 12 ಜನರ ಬಂಧನ ರೀತಿಯಲ್ಲಿ ಆಗುತ್ತೆ. ಅದರ ಜೊತೆಗೆ ಯಾವಾಗ ಇಲ್ಲಿ ಪ್ರಕರಣವನ್ನ ದಾಖಲು ಮಾಡಿಕೊಂಡು ರಾಜ್ಯ ಸರ್ಕಾರ, ಯಾಕೆಂದ್ರೆ ಅವ್ರದೇ ಸಚಿವರ ಕೈವಾಡ ಇತ್ತು ಅನ್ನೋ ಕಾರಣಕ್ಕಾಗಿ ಅದರ ತನಿಖೆಯನ್ನ ಹಿನ್ನೆಲೆಗೆ ಸ್ವಲ್ಪ ಅದನ್ನ ಹಿಂದೇಟ್ ಹಾಕಿದ್ರು. ಯಾವಾಗ ತನಿಖೆಯನ್ನ ಮಾಡ್ಲಿಕ್ಕೆ ಆ ಸಂದರ್ಭದಲ್ಲಿ ಬ್ಯಾಂಕ್ನ ಸಿಬ್ಬಂದಿಗಳೇನಿದ್ರು ಸಂಬಂಧಪಟ್ಟ ಆಡಳಿತ ಅಧಿಕಾರಿಗಳು CBIಗೆ ಒಂದು ದೂರನ್ನು ಕೊಡ್ತಾರೆ. CBIಗೆ ದೂರು ಕೊಟ್ಟ ಬೆನ್ನಲ್ಲೇ CBI ಅವರು FIR ಮಾಡ್ಕೊಳ್ಳುವಂಥದ್ದು. ಜೂನ್ 3ನೇ ತಾರೀಕು ಪ್ರಕರಣ ಸಂಬಂಧ FIR ಮಾಡ್ಕೊಂತಾರೆ. FIR ಅನ್ನ ಮಾಡ್ಕೊಂಡು ಪ್ರಕರಣದ ತನಿಖೆಯನ್ನ ಆರಂಭ ಮಾಡ್ತಾರೆ. ಯಾವಾಗ CBI ನಲ್ಲಿ FIR ಆಯ್ತು ತಕ್ಷಣ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ. ಯಾವುದೇ ಸಂದರ್ಭದಲ್ಲಿ ಇದು ತಮ್ಮ ಸಚಿವ ಸಂಪುಟಕ್ಕಿರ್ಬೋದು, ಇಲ್ಲ ರಾಜ್ಯ ಸರ್ಕಾರಕ್ಕಿರ್ಬೋದು ದೊಡ್ಡ ಮಟ್ಟದ ಪೆಟ್ಟು ಬೀಳುತ್ತೆ ಅನ್ನೋ ಕಾರಣಕ್ಕಾಗಿ ಇಲ್ಲೇ SIT ಅಧಿಕಾರಿಗಳನ್ನ ಸಿದ್ಧಪಡಿಸಿದಂತ ಅಧಿಕಾರಿಗಳು ಆರೋಪಿಗಳನ್ನ ಬಂಧನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸುಮಾರು 11 ಜನ ಆರೋಪಿಗಳನ್ನ ಬಂಧನ ಮಾಡುವಂಥದ್ದು. ಅಲ್ಲಿ ನಾಗರಾಜ್ ಇರ್ಬೋದು, ನಾಗೇಶ್ವರ ರಾವ್ ಇರ್ಬೋದು, ಹೀಗೆ ಒಟ್ಟು 11 ಜನರ ಬಂಧನ ಆಗುತ್ತೆ. ಅಲ್ಲಿ ಕೆಲವರು ಬಸವರಾಜ್ ದದ್ದಲ್ನ ಆಪ್ತರಿದ್ದಾರೆ, ಇನ್ನು ಕೆಲವರು ನಾಗೇಂದ್ರನ ಆಪ್ತರು ಕೂಡ ಇರುವಂತದ್ದು. ಹೀಗಾಗಿ ಎಲ್ಲೋ ಒಂದು ಕಡೆ ಪ್ರಕರಣದ
ಹಾದಿಯನ್ನ ತನಿಖಾ ದಿಕ್ಕನ್ನ ಬದಲಾಯಿಸಿದ್ರೆ SIT ಅಧಿಕಾರಿಗಳು CBI-ನಿಂದ ಇಲ್ಲಿನ ಅಧಿಕಾರಿಗಳಿಗೆ ತೊಂದರೆ ಆಗುವಂತ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಇಡೀ ಪ್ರಕರಣದ ಬಗ್ಗೆ CBI-ಲಿ FIR ಆಗಿರುವ ಹಿನ್ನೆಲೆಯಲ್ಲಿ ಅವರು ಕೂಡ ಇದರ ಮೇಲೆ ಹದ್ದಿನ ಕಣ್ಣಿಟ್ಟಿರುವಂತದ್ದು. ಈ ಕಾರಣಕ್ಕಾಗಿ ಇಡೀ ಪ್ರಕರಣದ ತೀವ್ರತೆಯನ್ನ ಅರಿತುಕೊಂಡಂತ SIT ಅಧಿಕಾರಿಗಳು ಯಾರನ್ನೂ ಬಿಡದೆ ಪ್ರಕರಣದಲ್ಲಿ ಭಾಗಿಯಾಗಿರುವಂತ ಅಷ್ಟು ಜನರನ್ನ ಬಂಧನ ಮಾಡ್ತಾ ಇರುವಂತದ್ದು. ಒಂದು ವೇಳೆ ಏನಾದ್ರೂ SIT ಅಧಿಕಾರಿಗಳು ಇಲ್ಲಿ ಆರೋಪಿಗಳನ್ನ ಬಂಧನ ಮಾಡಿದಲ್ಲಿ ಇಲ್ಲ ರಾಜ್ಯ ಸರ್ಕಾರದ ಒತ್ತಡವೋ, ಮಾಜಿ ಸಚಿವರು ಒತ್ತಡವೋ, ಶಾಸಕರ ಒತ್ತಡಕ್ಕೆ ಏನಾದ್ರು ಮಣಿದ್ರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಇದರ ಸಮಸ್ಯೆ ಆಗುವಂತದ್ದು ಖಚಿತ ಬುತ್ತಿ. ಅದರ ಜೊತೆಗೆ ಸುಮಾರು ಕೋಟ್ಯಾಂತರ ರೂಪಾಯಿ ಅಂದ್ರೆ 94 ಕೋಟಿಗೂ ಅಧಿಕ ಹಣದ ಅವ್ಯವಹಾರ ನಡೆದಿರುವಂತಹ ಪ್ರಾಜೆಕ್ಟ್ ಇದು. ಇದರಲ್ಲಿ ಹಣಕಾಸಿನ ವ್ಯವಹಾರ ಹಿನ್ನೆಲೆಯಲ್ಲಿ ಇವರು IT ಅಧಿಕಾರಿಗಳಿಗೆ ಒಂದು ಪತ್ರವನ್ನು ಬರೆದಿರ್ತಾರೆ. ಹಣಕಾಸಿನ ವ್ಯವಹಾರ ಇರುವ ಹಿನ್ನೆಲೆಯಲ್ಲಿ ಇದನ್ನ ಅವರು ED ಅಧಿಕಾರಿಗಳು ಕೂಡ ಮಾಹಿತಿಯನ್ನು ಕೊಟ್ಟಿರ್ತಾರೆ. ED ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟ ಬೆನ್ನಲ್ಲೇ ಅವರೊಂದಷ್ಟು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾರೆ. ಕಲೆ ಹಾಕಿದ ನಂತರ ಈಗ ECIR ಅನ್ನ ದಾಖಲು ಮಾಡಿಕೊಂಡು ಇವತ್ತು ಏಕಾಏಕಿಯಾಗಿ ರಾಜ್ಯಾದ್ಯಂತ ಅವರು ದಾಳಿಯನ್ನು ನಡೆಸಿರುವಂತದ್ದು. ನಾಗೇಂದ್ರ ಬಸವನಗೌಡ ದದ್ದಲ್ ಇರ್ಬೋದು, ಅವರ ಆಪ್ತರು ಇರ್ಬೋದು, ಆರೋಪಿಗಳು ಇರ್ಬೋದು, ಇವರಿಗೆ ಸಂಬಂಧಪಟ್ಟ ಮನೆ, ಆಫೀಸು, ಕಚೇರಿಗಳು, ಅದರ ಜೊತೆಗೆ ಶಾಸಕರ ಭವನದ ಮೇಲೂ ಕೂಡ ದಾಳಿಯನ್ನು ನಡೆಸಿರುವಂತದ್ದು. ಇಲ್ಲಿ ಸಾಕಷ್ಟು ಮಹತ್ವದ ದಾಖಲೆಗಳು ಮತ್ತು ಮಾಹಿತಿಗಳು ಕೂಡ ಲಭ್ಯವಾಗಿರುವಂತದ್ದು. ಅದರ ಜೊತೆಗೆ ಹರೀಶ್ ಏನು ನಾಗೇಂದ್ರನ ಆಪ್ತ ಅಂತ ಹೇಳಲಾಗ್ತದೆ, ಆಪ್ತ ಸಹಾಯಕ ಅಂತ, ಆತನನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಆತನ ಬಂಧನ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇರುವಂತದ್ದು. ಸೊ ಇಲ್ಲಿ ಬಂಧಿತ ಆರೋಪಿಗಳು ಏನಾದ್ರು ಇಡೀ ಪ್ರಕರಣದ ಸೂಚನೆ ಇರ್ಬೋದು, ಇಲ್ಲ ಕಿಂಗ್ ಪಿನ್ಗಳು ಇರ್ಬೋದು, ಮಾಜಿ ಸಚಿವರು ಇರ್ಬೋದು, ಇಲ್ಲ ಶಾಸಕ ಬಸವನಗೌಡ ದದ್ದಲ್ ಇರ್ಬೋದು, ಇವರ ಸೂಚನೆಗೆ ಏನಾದ್ರೂ ಇವ್ರು ಕೆಲಸವನ್ನ ಮಾಡಿದ್ವಿ ಅಂತ ಹೇಳಿಕೆಗಳನ್ನ ಕೊಟ್ಟಿದ್ದೆ ಆದಲ್ಲಿ ಇವರಿಬ್ಬರಿಗೂ ಕೂಡ ಕಂಟಕ ಕಟ್ಟಿಟ್ಟ ಬುತ್ತಿ, ಎಲ್ಲೂ ಕೂಡ ಇವರು ಎಸ್ಕೇಪ್ ಆಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಬೇಕಾಗಿರುವಂತ ಸಾಕ್ಷ್ಯಾಧಾರಗಳನ್ನ ಈಗಾಗಲೇ ಅಧಿಕಾರಿಗಳು ಕಲೆ ಹಾಕಿದ್ರೆ ಅನ್ನೋ ಮಾಹಿತಿ ಇರುವಂತದ್ದು. ಅಂದ್ರೆ ಏಕಕಾಲಕ್ಕೆ ಒಂದು ಪ್ರಕರಣದ 2 ಕಡೆ FIR ಆಗಿದೆ. ಎರಡೂ ಕಡೆ ಅಧಿಕಾರಿಗಳು ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಧಿಕಾರಿಗಳು, ತನಿಖಾ ಸಂಸ್ಥೆಗಳು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ಇನ್ನೊಂದು ಹಣಕಾಸಿನ ಹವಾಲಾ ವ್ಯವಹಾರ ನಡೆದಿರುವಂತ ಅನುಮಾನಗಳು ಇರುವ ಹಿನ್ನೆಲೆಯಲ್ಲಿ PML ಆಕ್ಟ್ ಅಲ್ಲಿ ಈಗಾಗಲೇ ED ಅಧಿಕಾರಿಗಳು ECIR ಅನ್ನ ದಾಖಲು ಮಾಡ್ಕೊಂಡು ಇವತ್ತು ದಾಳಿ ನಡೆಸಿರುವಂತದ್ದು. ದಾಳಿ ವೇಳೆಯಲ್ಲೂ ಕೂಡ ಸಾಕಷ್ಟು ಮಹತ್ವದ ದಾಖಲೆಯನ್ನು ಕಲೆ ಹಾಕಿದ್ದಾರೆ. ನಾಗೇಂದ್ರನ್ನು ಇಡೀ ದಿನ ಮನೆಯಲ್ಲೇ ಇಟ್ಟು ವಿಚಾರಣೆಯನ್ನ ಮಾಡಿದ್ದಾರೆ, ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಆದ್ರೆ ಇವತ್ತು ED ಅಧಿಕಾರಿಗಳು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಬಸವನಗೌಡ ದದ್ದಲ್ ಏನಿದ್ರು ಇವರು ಮಾತ್ರ ಪತ್ತೆ ಆಗಿಲ್ಲ. ಸೊ ಹೀಗಾಗಿ ಅಧಿಕಾರಿಗಳು ಈತ ಎಲ್ಲಿರ್ಬೋದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು. ಮತ್ತು ಅವರಿಗೆ ನೋಟಿಸ್ ಅನ್ನ ಕೊಟ್ಟು ಬಂದಿರ್ತಾರೆ, ಇಂಥ ದಿನ ವಿಚಾರಣೆಗೆ ಹಾಜರಾಗಬೇಕು ಅಂತ. ಅವರು ಒಂದು ವೇಳೆ ಸಿಕ್ಕಿಲ್ಲ ಅಂದ್ರೆ ಅವರ ಫೋನ್ ಸ್ವಿಚ್ ಆಫ್ ಆಗಿರುವ ಹಿನ್ನೆಲೆಯಲ್ಲಿ ಅವ್ರ ಮನೆಗೆ ನೋಟಿಸ್ ಅನ್ನ ಸರ್ವ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ED ಅಧಿಕಾರಿಗಳು ಮತ್ತು SIT ಅಧಿಕಾರಿಗಳು, CBI ಅಧಿಕಾರಿಗಳ ತನಿಖೆಯನ್ನ ನೋಡಿದ್ರೆ ಮಾಜಿ ಸಚಿವರಿಗೆ ಮತ್ತು ಶಾಸಕರಿಗೆ ಒಂದು ಕಾನೂನಿನ ಕುಣಕ್ಕೆ ಇಲ್ಲ ಸಂಕಷ್ಟ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ. ಇದೇ ಕುರಿತಂತೆ ಮತ್ತಷ್ಟು ಅಪ್ಡೇಟ್ ಸಿಗ್ತಾ ಇದೆ. ಇದೇ ವಿಚಾರಕ್ಕೆ ಬಳ್ಳಾರಿಯಲ್ಲಿ ED ಅಧಿಕಾರಿಗಳ ತಲಾಶ್ ಮುಕ್ತಾಯವಾಗಿದೆ. ಬಿ ನಾಗೇಂದ್ರ ನಿವಾಸದಿಂದ ED ಅಧಿಕಾರಿಗಳು ಹೊರಟಿದ್ದಾರೆ. ಬೆಳಗ್ಗೆ 7 ಗಂಟೆಯಿಂದ ನಿರಂತರವಾಗಿ ತನಿಖೆಯಲ್ಲಿ ಪರಿಶೀಲನೆಯಲ್ಲಿ ತೊಡಗಿದ್ರು. ಬಳ್ಳಾರಿಯ ನೆಹರು ನಗರದಲ್ಲಿರುವಂಥ ಮನೆ ಸುದೀರ್ಘ 12 ಗಂಟೆಗಳ ಕಾಲ ED ಪರಿಶೀಲನೆ ಮಾಡಿದೆ. ಇನೋವಾ ಕಾರ್ನಲ್ಲಿ ED ಅಧಿಕಾರಿಗಳು ತೆರಳಿದ್ದಾರೆ. ಯಾವುದೇ ದಾಖಲೆಗಳು ತೆಗೆದುಕೊಂಡು ಹೋಗಿಲ್ಲ ಎಂಬ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಬಳ್ಳಾರಿಯ ನಾಗೇಂದ್ರ ಅವರ ನಿವಾಸ ಬರೋಬ್ಬರಿ 12 ತಾಸು, ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆವರೆಗೆ ನಡೆದಿರುವಂಥ ಪರಿಶೀಲನೆ ಇದು. ಈ ಪರಿಶೀಲನೆಯ ಸುದೀರ್ಘ ಕಾಲದಲ್ಲಿ ಒಂದು ಮಾಹಿತಿ ಸಿಗ್ತಾ ಇದೆ, ಯಾವುದೇ ದಾಖಲೆಗಳು ಅವರ ಹತ್ರ ಇಲ್ಲ ಅಂತ ಹೇಳಿ. ಇದು ಏನು ನೋಡ್ತಾ ಇದ್ದೀರಿ, ಇದು ಬಳ್ಳಾರಿಯ ನಾಗೇಂದ್ರ ಅವರ ನಿವಾಸ. ಈಗ ತಾನೇ ಅಧಿಕಾರಿಗಳು ಅಲ್ಲಿಂದ ಹೊರಟಿದ್ದಾರೆ, ಬಟ್ ಖಾಲಿ ಕೈಯಿಂದ ಹೋಗಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಎಲ್ಲಿಯೇ ವಿಚಾರಣೆಗೆ ಹೋದ್ರು, ಎಲ್ಲಿಯೋ ತನಿಖೆಗೆ ಹೋದರೂ ಕೂಡ ಅವರ ಮನೆಯಲ್ಲಿ ಸಿಗುವಂಥ ದಾಖಲೆಗಳು, ಪೆನ್ಡ್ರೈವ್ಗಳು ಅಥವಾ ಬ್ಯಾಂಕ್ನ ಸಂಬಂಧಪಟ್ಟಂಥ ಕಾಗದ ಪತ್ರಗಳು, ಆಸ್ತಿ ಪತ್ರಗಳು, ಹೀಗೆ ಎಲ್ಲವನ್ನು ಕೂಡ ಕಲೆ ಹಾಕುವ ನಿಟ್ಟಿನಲ್ಲಿ ಅಧಿಕಾರಿಗಳು ಮುಂದಾಗ್ತಾರೆ. ಇಲ್ಲಿ ನೆಹರು ಕಾಲೋನಿಯಲ್ಲಿರುವಂಥ ನಾಗೇಂದ್ರ ಅವರ ನಿವಾಸದಲ್ಲಿ 12 ಗಂಟೆಗಳ ನಂತರದೂ ಕೂಡ ಏನೂ ತೆಗೆದುಕೊಂಡು ಹೋಗಿಲ್ಲ ಅಂತ ಹೇಳ್ತಾ ಇರೋದು ಅತ್ಯಂತ ಗಮನಾರ್ಹ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಅರುಣ್ ನೀಡ್ತಾರೆ. ಅರುಣ್, ಇಲ್ಲಿ 12 ಗಂಟೆಗಳ ಕಾಲ ಪರಿಶೀಲನೆ ಮಾಡಿದ್ದಾರೆ.
ನಾಗೇಂದ್ರ ಅವರ ಕಚೇರಿಗಳು, ನಾಗೇಂದ್ರ ಅವರ ನಿವಾಸ, ಅವರಿಗೆ ಸಂಬಂಧಪಟ್ಟಂಥ ಬೆಂಗಳೂರಿನ ನಿವಾಸ, ಬಳ್ಳಾರಿಯ ನಿವಾಸ, ಹೀಗೆ ಅನೇಕ ಕಡೆಗಳಲ್ಲಿ ಸರ್ಚ್ ನಡೆದಿದೆ. ಈ ಸರ್ಚ್ನಲ್ಲಿ ಏನೂ ಸಿಕ್ಕಿಲ್ಲ ಅಂತ ಹೇಳಲಾಗ್ತಾ ಇದೆಯಲ್ಲ, ಏನು ಮಾಹಿತಿ ಸಿಗ್ತಾ ಇದೆ? ಖಂಡಿತವಾಗಿಯೂ ದರ್ಶಕ್, ಏನಂತ ಹೇಳಿದ್ರೆ ಬೆಳಗ್ಗೆಯಿಂದ ಏನು 18 ಕಡೆ ಏನು ವಾಲ್ಮೀಕಿ ಹಗರಣದ ಅಂತ ಬಹುಕೋಟಿ ಹಗರಣ 187 ಕೋಟಿ ರೂಪಾಯಿ ಅಂತ ಬಹುಕೋಟಿ ಹಗರಣದ ಏನ್ ಭ್ರಷ್ಟಾಚಾರ ನಡೆದಿದೆ ಅಂತ ಆರೋಪ ಆಗ್ತಿತ್ತು. ಈ ಸಂಬಂಧವಾಗಿ SIT ಕೂಡ ಫಾರ್ಮ್ ಆಗಿರುವಂತದ್ದು. ಸದ್ಯದ ಮಟ್ಟಿಗೆ ಈಗ ಇವತ್ತು ED ರಂಗ ಪ್ರವೇಶ ಆಗಿರುವಂತದ್ದು. ಬೆಳಗ್ಗೆ 18 ಕಡೆ ಈ ಹಗರಣಕ್ಕೆ ಸಂಬಂಧಪಟ್ಟಂತ 18 ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿ ಆಗಿರುವಂತದ್ದು. ಬಳ್ಳಾರಿಯ ನಿವಾಸದಲ್ಲೂ ಕೂಡ ಬೆಳಗ್ಗೆ 4 ಜನ ಅಧಿಕಾರಿಗಳು, ಒಬ್ಬ ಮಹಿಳಾ ಅಧಿಕಾರಿ ಸೇರಿ ಕೂಡ 4 ಜನ ಅಧಿಕಾರಿಗಳು ಏಕಾಏಕಿ ಬಳ್ಳಾರಿಯ ನೆಹರು ಕಾಲೋನಿಯಲ್ಲಿರ್ತಕ್ಕಂಥ ನಾಗೇಂದ್ರ ಅವರ ನಿವಾಸದ ಮೇಲೆ ದಾಳಿ ಮಾಡ್ತಾರೆ. ಸದ್ಯಕ್ಕೆ ನಿವಾಸದ ಮೇಲೆ ಸತತವಾದ ಸುದೀರ್ಘವಾದಂತ 12 ಗಂಟೆಗಳ ದಾಳಿ ನಡೆಸಿದ ಆದ ಬಳಿಕ ಈಗ ಸದ್ಯಕ್ಕೆ ವಿಚಾರಣೆಯನ್ನು ಅಂತ್ಯಗೊಳಿಸಿರುವಂತದ್ದು. ಅಧಿಕಾರಿಗಳು ಇದೀಗ ನಾವು ಹೊರಟಿರುವಂತದ್ದು ಮನೆಯಿಂದ ಸಂಜೆ 6:45 ಸುಮಾರಿಗೆ ತನಿಖೆಯನ್ನ ಪೂರ್ಣಗೊಳಿಸಿ ಅಧಿಕಾರಿಗಳು ಹೊರಟಿರುವಂತದ್ದು. ಇದೀಗ ಅಧಿಕಾರಿಗಳಿಗೆ ಮನೆ ಕೆಲಸದವರು ಹೇಳ್ತಿರುವಂತ ಮಾಹಿತಿ ಪ್ರಕಾರ ಯಾವುದೇ ದಾಖಲೆಗಳು ಅಧಿಕಾರಿಗಳನ್ನ ಒಯ್ದಿಲ್ಲ. ಅವರು ಕೇವಲ ತಮ್ಮ ಬ್ಯಾಗ್ ತಂದಿದ್ರು, ಅಂದ್ರೆ ಪರ್ಸನಲ್ ಬ್ಯಾಗ್ ಅನ್ನ ತಂದಿದ್ರು. ಆ ಪರ್ಸನಲ್ ಬ್ಯಾಗ್ ಅನ್ನ ಮಾತ್ರ ಒಯ್ದಿದ್ದಾರೆ. ಯಾವುದೇ ರೀತಿಯಾದಂತಹ ದಾಖಲೆಗಳು ಅವ್ರಿಗೆ ಸಿಕ್ಕಿಲ್ಲ. ಕೆಲವರನ್ನ ವಿಚಾರಣೆ ಕರೆದಿದ್ರು, ಕೆಲವು ಆಪ್ತ ಸಹಾಯಕವಾದಂತಹ ಚೇತನರನ್ನ ವಿಚಾರಣೆ ಮಾಡಿದ್ರು, ಎಲ್ಲ ಸಿಬ್ಬಂದಿಗಳನ್ನ ವಿಚಾರಣೆ ಮಾಡಿದ್ರು, ಮನೆ ಕೆಲಸದವ್ರನ್ನ ವಿಚಾರಣೆ ಮಾಡಿದ್ರು. ಅಷ್ಟೇ ವಿಚಾರಣೆ ಮುಗಿಸ್ಕೊಂಡು ಹೋಗಿದ್ದಾರೆ. ನಾವೆಲ್ಲರೂ ಕೂಡ ಸಿಬ್ಬಂದಿಗಳು, ಮನೆ ಕೆಲಸರು ಎಲ್ಲ ರೀತಿಯ ಸಹಕಾರನ ಕೊಟ್ಟಿದ್ದೀವಿ. ಆದ್ರೆ ಯಾವುದೇ ದಾಖಲೆಗಳನ್ನ ಅಧಿಕಾರಿಗಳು ಒಯ್ದಿಲ್ಲ ಅನ್ನುವಂತ ಮಾಹಿತಿಯನ್ನ ಮನೆ ಕೆಲಸದವರು ನೀಡ್ತಾ ಇರುವಂತದ್ದು. ದರ್ಶನ್. ಓಕೆ, ಥ್ಯಾಂಕ್ ಯು ಅರುಣ್.